ಎಲ್ಲರಿಗೂ ನಮಸ್ಕಾರ. 10ನೇ ತರಗತಿ ವಿಜ್ಞಾನ ವಿಷಯದ ವಿದ್ಯುತ್ ಶಕ್ತಿ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1. ಆರ್ ರೋಧವನ್ನು ಹೊಂದಿರುವ ಒಂದು ಲೋಹದ ತಂತಿಯನ್ನು 3 ಸಮಭಾಗಗಳಾಗಿ ಕತ್ತರಿಸಿದೆ. ನಂತರ ಈ ಭಾಗಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗಿದೆ. ಈ ಸಂಯೋಜನೆಯ ಒಟ್ಟು ರೋಧವು R' ಆದರೆ R/R' ಬೆಲೆ ಆಪ್ಷನ್ ಎ 1:3, ಆಪ್ಷನ್ ಬಿ 1:9, ಆಪ್ಷನ್ ಸಿ 9:1, ಆಪ್ಷನ್ ಡಿ 3:1. ಸರಿ ಉತ್ತರ ಆಪ್ಷನ್ ಸಿ 9:1. ಪ್ರಶ್ನೆ ಸಂಖ್ಯೆ 2. 30 ಓಂ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 6 ಓಂ ರೋಧ ಹೊಂದಿರುವ ವಾಹಕವನ್ನು ಸರಣಿಯಲ್ಲಿ 9 ವೋಲ್ಟ್ ಶುಷ್ಕ ಕೋಶಕ್ಕೆ ಜೋಡಿಸಲಾಗಿದೆ. ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹ ಆಪ್ಷನ್ ಎ 4 ಆಂಪಿಯರ್, ಆಪ್ಷನ್ ಬಿ 36 ಆಂಪಿಯರ್, ಆಪ್ಷನ್ ಸಿ 0.25 ಆಂಪಿಯರ್, ಆಪ್ಷನ್ ಡಿ 0.6 ಆಂಪಿಯರ್. ಸರಿ ಉತ್ತರ ಆಪ್ಷನ್ ಸಿ 0.25 ಆಂಪಿಯರ್. ಪ್ರಶ್ನೆ ಸಂಖ್ಯೆ 3. ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ ಮ್ಯಾಂಗನೀಸ್, ಟಂಗ್ಸ್ಟನ್, ನಿಕ್ಕಲ್, ಕ್ರೋಮಿಯಂ. ಸರಿ ಉತ್ತರ ಆಪ್ಷನ್ ಬಿ ಟಂಗ್ಸ್ಟನ್. ಪ್ರಶ್ನೆ ಸಂಖ್ಯೆ 4. ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ ವೋಲ್ಟ್ ಮೀಟರ್, ಆಮ್ಮೀಟರ್, ಗ್ಯಾಲ್ವನೋಮೀಟರ್, ರಿಯೋಸ್ಟ್ಯಾಟ್. ಸರಿ ಉತ್ತರ ಆಪ್ಷನ್ ಡಿ ರಿಯೋಸ್ಟ್ಯಾಟ್. ಪ್ರಶ್ನೆ ಸಂಖ್ಯೆ 5. ಓಮ್ ಎಂಬುದು ಇದರ SI ಏಕಮಾನವಾಗಿದೆ. ವಿದ್ಯುತ್ ಪ್ರವಾಹ, ವಿಭವಾಂತರ, ರೋಧ, ವಿದ್ಯುದಾವೇಶ. ಸರಿ ಉತ್ತರ ಆಪ್ಷನ್ ಸಿ ರೋಧ. ಪ್ರಶ್ನೆ ಸಂಖ್ಯೆ 6. ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ, ವಿದ್ಯುತ್ ಪ್ರವಾಹ ಮತ್ತು ರೋಧಗಳ ನಡುವಿನ ಸಂಬಂಧವನ್ನು ತೋರಿಸುವ ಸರಿಯಾದ ಸೂತ್ರ ಆಪ್ಷನ್ ಎ I=R/V, ಆಪ್ಷನ್ ಬಿ I=V/R, ಆಪ್ಷನ್ ಬಿ I=VR, ಆಪ್ಷನ್ ಸಿ V=I/R, ಆಪ್ಷನ್ ಡಿ R=V/I. ಸರಿ ಉತ್ತರ ಆಪ್ಷನ್ ಡಿ R=V/I. ಪ್ರಶ್ನೆ ಸಂಖ್ಯೆ 7. ರೋಧಶೀಲತೆಯ SI ಏಕಮಾನ ಓಮ್, ವೋಲ್ಟ್, ವ್ಯಾಟ್, ಓಮ್ ಮೀಟರ್. ಸರಿ ಉತ್ತರ ಆಪ್ಷನ್ ಡಿ ಓಮ್ ಮೀಟರ್. ಪ್ರಶ್ನೆ ಸಂಖ್ಯೆ 8. ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಬಳಸುವ ಸಾಧನ ಆಮ್ಮೀಟರ್, ವೋಲ್ಟ್ ಮೀಟರ್, ಗ್ಯಾಲ್ವನೋಮೀಟರ್, ಬ್ಯಾಟರಿ. ಸರಿ ಉತ್ತರ ಆಪ್ಷನ್ ಎ ಆಮ್ಮೀಟರ್. ಪ್ರಶ್ನೆ ಸಂಖ್ಯೆ 9. ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನ ರೋಧ RS ಅನ್ನು ಪಡೆಯಲು 2 ಓಮ್ಗಳ 4 ರೋಧಕಗಳನ್ನು ಮೊದಲು ಸರಣಿ ಕ್ರಮದಲ್ಲಿ ಜೋಡಿಸಿದೆ. ನಂತರ ಸಮಾನ ರೋಧ RP ಅನ್ನು ಪಡೆಯಲು ಅದೇ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದೆ. ಹಾಗಾದರೆ RS/RPಗಳ ಅನುಪಾತವು ಆಪ್ಷನ್ ಎ 16:1, ಆಪ್ಷನ್ ಬಿ 2:1, ಆಪ್ಷನ್ ಸಿ 4:1, ಆಪ್ಷನ್ ಡಿ 8:1. ಸರಿ ಉತ್ತರ ಆಪ್ಷನ್ ಎ 16:1. ಪ್ರಶ್ನೆ ಸಂಖ್ಯೆ 10. ವಿದ್ಯುದಾವೇಶದ SI ಏಕಮಾನವು ಕೂಲಂ, ಆಂಪಿಯರ್, ಜೂಲ್, ವೋಲ್ಟ್. ಸರಿ ಉತ್ತರ ಆಪ್ಷನ್ ಎ ಕೂಲಂ. ಈಗ 1 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 1. ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನ ಯಾವುದು? ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್. ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನ ವೋಲ್ಟ್ ಮೀಟರ್. ಪ್ರಶ್ನೆ ಸಂಖ್ಯೆ 2. ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರಿಯೋಸ್ಟ್ಯಾಟ್ ಚಿಹ್ನೆಯ ಚಿತ್ರವನ್ನು ಬರೆಯಿರಿ. ಚಿತ್ರವನ್ನು ಅಭ್ಯಾಸ ಮಾಡಿ. ಪ್ರಶ್ನೆ ಸಂಖ್ಯೆ 3. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. ರಿಯೋಸ್ಟ್ಯಾಟ್, ಸೇರ್ಪಡೆಯಿಲ್ಲದ ದಾಟಿದ ತಂತಿಗಳು. ಚಿತ್ರಗಳನ್ನು ಅಭ್ಯಾಸ ಮಾಡಿ. ಪ್ರಶ್ನೆ ಸಂಖ್ಯೆ 4. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. ಪ್ರಶ್ನೆ 1. 2 ವಿದ್ಯುತ್ ಕೋಶಗಳ ಸಂಯೋಜನೆ. ಪ್ರಶ್ನೆ 2. ಸೇರ್ಪಡೆಯಿಲ್ಲದೆ ದಾಟಿದ ತಂತಿ. ಚಿತ್ರಗಳನ್ನು ಬರೆದು ಅಭ್ಯಾಸ ಮಾಡಿ. ಪ್ರಶ್ನೆ ಸಂಖ್ಯೆ 5. 15 ಆಂಪಿಯರ್ ರೇಟಿಂಗ್ ಮತ್ತು 220 ವೋಲ್ಟ್ ವಿಭವಾಂತರ ಹೊಂದಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ 2 ಕಿಲೋವ್ಯಾಟ್ ಸಾಮರ್ಥ್ಯವಿರುವ ವಿದ್ಯುತ್ ಹೀಟರನ್ನು ಜೋಡಿಸಬಹುದೇ? ನಿಮ್ಮ ಉತ್ತರವನ್ನು ಪುಷ್ಟೀಕರಿಸಿ. ಉತ್ತರ ಜೋಡಿಸಬಹುದು, ಏಕೆಂದರೆ ವಿದ್ಯುತ್ ಮಂಡಲದ ರೇಟಿಂಗ್ 15 ಆಂಪಿಯರ್ಗಿಂತ ಕಡಿಮೆ ಇದೆ. ಪ್ರಶ್ನೆ ಸಂಖ್ಯೆ 6. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. ಸೇರ್ಪಡೆಯಿಲ್ಲದೆ ದಾಟಿದ ತಂತಿ, ವೋಲ್ಟ್ ಮೀಟರ್. ಚಿತ್ರಗಳನ್ನು ಬರೆದು ಅಭ್ಯಾಸ ಮಾಡಿ. ಪ್ರಶ್ನೆ ಸಂಖ್ಯೆ 7. ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. ಪರಿವರ್ತಿತ ರೋಧ, ರಿಯೋಸ್ಟ್ಯಾಟ್. ತಂತಿಗಳು ಸೇರುವ ಸ್ಥಳ. ಚಿತ್ರಗಳನ್ನು ಬರೆದು ಅಭ್ಯಾಸ ಮಾಡಿ. ಈಗ 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 1. ವಿದ್ಯುತ್ ವಿಭವಾಂತರವನ್ನು ನಿರೂಪಿಸಿ. ಆಮ್ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಸಂಪರ್ಕಿಸುತ್ತಾರೆ? ಒಂದು ಏಕಮಾನ ಆವೇಶವನ್ನು ವಿದ್ಯುತ್ ಮಂಡಲದಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನು
ವಿದ್ಯುತ್ ವಿಭವಾಂತರ ಎನ್ನುತ್ತೇವೆ. ಆಮ್ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಬೇಕು. ಪ್ರಶ್ನೆ ಸಂಖ್ಯೆ 2. ವಿದ್ಯುತ್ ಉಪಕರಣಗಳನ್ನು ಸರಣಿಯಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರವಾಗಿ ಜೋಡಿಸುವುದು ಅನುಕೂಲಕರ ಏಕೆ? ಸರಣಿ ಜೋಡಣೆಯಲ್ಲಿ ಎಲ್ಲ ಉಪಕರಣಗಳ ಮೂಲಕ ಒಂದೇ ಪ್ರಮಾಣದ ವಿದ್ಯುತ್ ಪ್ರವಾಹ ಹರಿಯುವುದರಿಂದ ಮಂಡಲದ ಒಟ್ಟು ರೋಧ ಹೆಚ್ಚಾಗುತ್ತದೆ. ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮುಂದಿನ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಆದ್ದರಿಂದ ಸಮಾಂತರ ಜೋಡಣೆ ಅನುಕೂಲಕರ. ಪ್ರಶ್ನೆ ಸಂಖ್ಯೆ 3. 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ 1 ಮೀಟರ್ ಉದ್ದದ ಮ್ಯಾಂಗನೀಸ್ ತಂತಿಯ ರೋಧಶೀಲತೆಯು 1.84 × 10⁻⁻6 ಓಮ್ ಮೀಟರ್ ಆಗಿದೆ. ತಂತಿಯ ವ್ಯಾಸವು 3 × 10⁻⁻4 ಮೀಟರ್ ಆದರೆ ಈ ತಾಪಮಾನದಲ್ಲಿ ತಂತಿಯ ರೋಧವನ್ನು ಕಂಡುಹಿಡಿಯಿರಿ. ರೋಧಶೀಲತೆ ರೋ 1.84 × 10⁻⁻6 ಓಮ್ ಮೀಟರ್, ಉದ್ದ L 1 ಮೀಟರ್, ವ್ಯಾಸ D 3 × 10⁻⁻4 ಮೀಟರ್, ಅಡ್ಡ ಕುಸಿತದ ವಿಸ್ತೀರ್ಣ A πr²/4 722 × 3 × 10⁻⁴/4 ಇಂಟು 3 × 10⁻⁴ 1499 × 10⁻8 ಮೀಟರ್ ಸ್ಕ್ವೇರ್. ರೋಧ R ರೋ ಇಂಟು L ಓವರ್ A 1.84 × 10⁻⁶ ಇಂಟು 1 ಓವರ್ 1499 ಇಂಟು 10⁻⁸ 26.02 ಓಮ್. ಅಥವಾ ಕೊಟ್ಟಿರುವ ವಿದ್ಯುತ್ ಮಂಡಲದಲ್ಲಿ ಮಂಡಲದ ಒಟ್ಟು ರೋಧ ಮತ್ತು ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ಸಮಾಂತರ ಜೋಡಣೆಯಲ್ಲಿ 1/Rp 1/R1 + 1/R2 + 1/R3 1/Rp 1/2 + 1/4 + 1/4 1/Rp 1 Rp 1 ಓಮ್. ಮಂಡಲದ ಒಟ್ಟು ರೋಧ R Rp + R4 1 + 5 6 ಓಮ್. ವಿದ್ಯುತ್ ಪ್ರವಾಹ I V/R 6/6 1 ಆಂಪಿಯರ್. ಪ್ರಶ್ನೆ ಸಂಖ್ಯೆ 4. ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ಬರೆಯಿರಿ. ಚಿತ್ರವನ್ನು ಬರೆದು ಅಭ್ಯಾಸ ಮಾಡಿ. ಪ್ರಶ್ನೆ ಸಂಖ್ಯೆ 5. ವಿದ್ಯುತ್ ಮಂಡಲದಲ್ಲಿ 50 ಓಮ್ ರೋಧವಿರುವ ಒಂದು ವಿದ್ಯುತ್ ಬಲ್ಬನ್ನು 10 ವೋಲ್ಟ್ ಬ್ಯಾಟರಿಗೆ ಸಂಪರ್ಕಿಸಲಾಗಿದೆ. ವಿದ್ಯುತ್ ಬಲ್ಬ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಬಲ್ಬ್ನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. R 50 ಓಮ್, V 10 ವೋಲ್ಟ್, I ಎಷ್ಟು, P ಎಷ್ಟು? ಸೂತ್ರ V IR, I V/R 10/50 0.2 ಆಂಪಿಯರ್ 0.2 ಆಂಪಿಯರ್. ವಿದ್ಯುತ್ ಬಲ್ಬ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ 0.2 ಆಂಪಿಯರ್. P VI, P 10 × 0.2, P 2 ವ್ಯಾಟ್. ವಿದ್ಯುತ್ ಬಲ್ಬ್ನ ಸಾಮರ್ಥ್ಯ 2 ವ್ಯಾಟ್ 2 W. ಪ್ರಶ್ನೆ ಸಂಖ್ಯೆ 6. ಕೊಟ್ಟಿರುವ ವಿದ್ಯುತ್ ಮಂಡಲದ ಚಿತ್ರವನ್ನು ಗಮನಿಸಿ. ವಿದ್ಯುತ್ ಮಂಡಲದ ಒಟ್ಟು ರೋಧ ಮತ್ತು ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ. R1 5 ಓಮ್, R2 4 ಓಮ್, R3 12 ಓಮ್, V 24 ವೋಲ್ಟ್. ಮಂಡಲದ ಒಟ್ಟು ರೋಧ RT ಎಷ್ಟು? ಒಟ್ಟು ವಿದ್ಯುತ್ ಪ್ರವಾಹ I ಎಷ್ಟು? ಮಂಡಲದ ಒಟ್ಟು ರೋಧ RT R1 + 1/R2 + 1/R3 R1 + R2 × R3 ಓವರ್ R2 + R3 5 ಓಮ್ + 4 ಓಮ್ × 12 ಓಮ್ ಓವರ್ 4 ಓಮ್ + 12 ಓಮ್ 5 + 48 ಓವರ್ 16 5 + 3. ಆದ್ದರಿಂದ RT 8 ಓಮ್. ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹ I V/RT 24 ವೋಲ್ಟ್ ಓವರ್ 8 ಓಮ್. I 3 ಆಂಪಿಯರ್. ಪ್ರಶ್ನೆ ಸಂಖ್ಯೆ 7. ಆಮ್ಮೀಟರ್, ವೋಲ್ಟ್ ಮೀಟರ್ ಒಳಗೊಂಡ 3 ರೋಧಗಳ ಸಮಾಂತರ ಜೋಡಣೆಯ ಮಂಡಲದ ರೇಖಾಚಿತ್ರ ಬರೆದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಗುರುತಿಸಿ. ಚಿತ್ರ ಬರೆದು ಅಭ್ಯಾಸ ಮಾಡಿ. ಪ್ರಶ್ನೆ ಸಂಖ್ಯೆ 8. ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರವಾಗಿ ಜೋಡಿಸುವುದು ಅನುಕೂಲಕರ ಏಕೆ? ಸರಣಿ ಕ್ರಮದಲ್ಲಿ ಜೋಡಿಸಿದ ಉಪಕರಣಗಳು ಕಾರ್ಯನಿರ್ವಹಿಸಲು ವ್ಯಾಪಕವಾಗಿ ವಿಭಿನ್ನ ಮೌಲ್ಯಗಳ ವಿದ್ಯುತ್ ಪ್ರವಾಹದ ಅಗತ್ಯವಿದೆ. ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಆದರೆ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ.
ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಸಂದರ್ಭದಲ್ಲಿ ಸಮಾಂತರ ಜೋಡಣೆಯು ಸಹಕಾರಿಯಾಗಿದೆ. ಅಥವಾ ಸಮಾಂತರ ಜೋಡಣೆಯಲ್ಲಿ ಪ್ರತಿಯೊಂದು ವಿದ್ಯುತ್ ಉಪಕರಣವನ್ನು ಪ್ರತ್ಯೇಕವಾಗಿ ಉಪಯೋಗಿಸಬಹುದು. ಪ್ರಶ್ನೆ ಸಂಖ್ಯೆ 9. 5 ಓಮ್ ರೋಧಕದಲ್ಲಿ ಪ್ರತಿ 2 ಸೆಕೆಂಡ್ಗೆ 1000 ಜೌಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತಿದೆ. ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ. ಪರಿಹಾರ: H = 1000 ಜೌಲ್, R = 5 ಓಮ್, T = 2 ಸೆಕೆಂಡ್, V ಎಷ್ಟು? H I2RT, I √H/RT √1000 ಜೌಲ್ ಓವರ್ 5 ಓಮ್ ಇಂಟು 2 ಸೆಕೆಂಡ್ √1000 ಓವರ್ 10, I 10 ಆಂಪಿಯರ್. ರೋಧಕಗಳ ನಡುವಿನ ವಿಭವಾಂತರ V IR 10 × 5, V 50 ಓಮ್. ಅಥವಾ ಪ್ರಶ್ನೆ: ಉದ್ದ L ಮತ್ತು ಅಡ್ಡ ಕೊಯ್ತದ ವಿಸ್ತೀರ್ಣ A ಇರುವ ವಾಹಕ ತಂತಿಯ ರೋಧವು 4 ಓಮ್ ಆಗಿದೆ. ಅದೇ ರೀತಿಯ ಇನ್ನೊಂದು ವಾಹಕ ತಂತಿಯ ಉದ್ದ ಅರ್ಧ ಮತ್ತು ಅದರ ಅಡ್ಡ ಕೊಯ್ತದ ವಿಸ್ತೀರ್ಣ 2A ಆದಾಗ ಅದರ ರೋಧವನ್ನು ಕಂಡುಹಿಡಿಯಿರಿ. ಪರಿಹಾರ: ಮೊದಲನೇ ತಂತಿ R1 ρ L/A 4 ಓಮ್. ಈಗ ಎರಡನೇ ತಂತಿ R2 ρ L/2 ಓವರ್ 2A 1/4 ಇಂಟು ρ L/A. R2 1/4 ಇಂಟು R1. ಆದ್ದರಿಂದ ಹೊಸ ತಂತಿಯ ರೋಧವು 1/4 ಇಂಟು 4 1 ಓಮ್. ಪ್ರಶ್ನೆ 10. ಕೆಳಗಿನ ವಿದ್ಯುತ್ ಮಂಡಲವನ್ನು ಗಮನಿಸಿ. 6 ಓಮ್ ರೋಧವಿರುವ ತಂತಿಯನ್ನು X ಮತ್ತು Yಗಳ ನಡುವೆ ಸಂಪರ್ಕಿಸಿದಾಗ ಆಮ್ಮೀಟರ್ನ ಸೂಚ್ಯಂಕ 3 ಆಂಪಿಯರ್ ಆಗಿದೆ. ಇದೇ ಮಂಡಲದಲ್ಲಿ 6 ಓಮ್ ರೋಧವಿರುವ ತಂತಿಯನ್ನು 2R ಓಮ್ ರೋಧವಿರುವ ತಂತಿಯಿಂದ ಬದಲಾಯಿಸಿದಾಗ ಆಮ್ಮೀಟರ್ನ ಸೂಚ್ಯಂಕವನ್ನು ಊಹಿಸಿ ನಿಮ್ಮ ಉತ್ತರಕ್ಕೆ ವೈಜ್ಞಾನಿಕ ಕಾರಣ ನೀಡಿ. ಉತ್ತರ: ಆಮ್ಮೀಟರ್ನ ಸೂಚ್ಯಂಕವು 1 ರಿಂದ 5 ಆಂಪಿಯರ್. ಕಾರಣ: ರೋಧವನ್ನು ದ್ವಿಗುಣಗೊಳಿಸಿದರೆ ವಿದ್ಯುತ್ ಪ್ರವಾಹ ಅರ್ಧದಷ್ಟಾಗುತ್ತದೆ. ಪ್ರಶ್ನೆ ಸಂಖ್ಯೆ 11. ಕಾರಣ ಕೊಡಿ. ಪ್ರಶ್ನೆ ಎ. ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗ್ಸ್ಟನ್ ಅನ್ನು ಬಳಸಲಾಗುತ್ತದೆ. ಟಂಗ್ಸ್ಟನ್ನ ದ್ರವಣ ಬಿಂದು ಮತ್ತು ರೋಧಶೀಲತೆಯು ಅತಿ ಹೆಚ್ಚು. ಇದು ಅತಿ ಹೆಚ್ಚಿನ ತಾಪಮಾನದಲ್ಲಿ ಕರಗಬಾರದು. ವಿದ್ಯುತ್ ದೀಪಗಳು ಅತಿ ಹೆಚ್ಚು ತಾಪಮಾನಗಳಲ್ಲಿ ಬೆಳಗುತ್ತವೆ. ಆದ್ದರಿಂದ ಟಂಗ್ಸ್ಟನ್ ಅನ್ನು ವಿದ್ಯುತ್ ದೀಪಗಳ ತಂತುಗಳಲ್ಲಿ ಮುಖ್ಯವಾಗಿ ಬಳಸಲಾಗುತ್ತದೆ. ಪ್ರಶ್ನೆ ಬಿ. ಗೃಹ ಬಳಕೆ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಿಲ್ಲ. ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ವಿವಿಧ ವಿದ್ಯುತ್ ಘಟಕಗಳು ವಿವಿಧ ವಿದ್ಯುತ್ ಪ್ರವಾಹದ ಮೌಲ್ಯದಲ್ಲಿ ಸೂಕ್ತವಾಗಿ ಕಾರ್ಯನಿರ್ವಹಿಸುತ್ತವೆ. ಒಂದು ಘಟಕವು ಹಾನಿಗೊಂಡರೆ ಮಂಡಲವು ಕಡಿತಗೊಂಡು ಇತರೆ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಆದ್ದರಿಂದ ಗೃಹ ಬಳಕೆ ವಿದ್ಯುತ್ ಮಂಡಲಗಳಲ್ಲಿ ಸರಣಿ ಕ್ರಮ ವ್ಯವಸ್ಥೆಯಲ್ಲಿ ವಿದ್ಯುತ್ ಉಪಕರಣಗಳನ್ನು ಜೋಡಿಸುವುದಿಲ್ಲ. ಅಥವಾ ಪ್ರಶ್ನೆ: ವಿದ್ಯುತ್ ಮಂಡಲಗಳಲ್ಲಿ ಫ್ಯೂಸ್ನ ಜೋಡಣೆ ಅವಶ್ಯಕ, ಏಕೆ? ವಿವರಿಸಿ. ಫ್ಯೂಸ್ ಒಂದು ಸುರಕ್ಷಾ ಸಾಧನವಾಗಿದ್ದು ಅತಿ ಹೆಚ್ಚಿನ ವಿದ್ಯುತ್ ಪ್ರವಾಹವು ವಿದ್ಯುತ್ ಮಂಡಲಗಳ ಹಾಗೂ ವಿದ್ಯುತ್ ಉಪಕರಣಗಳ ಮೂಲಕ ಪ್ರವಹಿಸದಂತೆ ತಡೆದು ಅವುಗಳನ್ನು ರಕ್ಷಿಸುತ್ತದೆ. ಇದು ಸೂಕ್ತ ದ್ರವಣ ಬಿಂದು ಹೊಂದಿದ ಲೋಹ ಅಥವಾ ಮಿಶ್ರಲೋಹದ ತಂತಿಯಿಂದ ಮಾಡಲ್ಪಟ್ಟಿದ್ದು ವಿದ್ಯುತ್ ಉಪಕರಣಗಳೊಂದಿಗೆ ಸರಣಿ ಕ್ರಮದಲ್ಲಿ ಇರಿಸಲ್ಪಟ್ಟಿರುತ್ತದೆ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ವಿದ್ಯುತ್ ಪ್ರವಾಹವು ಪ್ರವಹಿಸಿದಾಗ ಫ್ಯೂಸ್ ತಂತಿಯ ತಾಪವು ಹೆಚ್ಚಾಗುತ್ತದೆ. ಇದು ಫ್ಯೂಸ್ ತಂತಿಯನ್ನು ಕರಗಿಸಿ ಮಂಡಲವನ್ನು ಕಡಿತಗೊಳಿಸುತ್ತದೆ. ಆದ್ದರಿಂದ ವಿದ್ಯುತ್ ಮಂಡಲಗಳಲ್ಲಿ ಫ್ಯೂಸ್ನ ಜೋಡಣೆ ಅವಶ್ಯಕ. ಈಗ 3 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 1. ಓಮನ ನಿಯಮವನ್ನು ನಿರೂಪಿಸಿ. ಒಂದು ವಿದ್ಯುತ್ ಮಂಡಲದಲ್ಲಿ ಆಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಹೇಗೆ ಸಂಪರ್ಕಿಸಬೇಕು? ವಿದ್ಯುತ್ ಮಂಡಲದಲ್ಲಿ ಈ ಉಪಕರಣಗಳ ಉಪಯೋಗವೇನು? ಓಮನ ನಿಯಮ. ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರಾನುಪಾತದಲ್ಲಿರುತ್ತದೆ. ಆಮ್ಮೀಟರನ್ನು ಸರಣಿ ಕ್ರಮದಲ್ಲಿ ಜೋಡಿಸಬೇಕು. ವೋಲ್ಟ್ ಮೀಟರನ್ನು ಸಮಾಂತರವಾಗಿ ಜೋಡಿಸಬೇಕು. ಆಮ್ಮೀಟರನ್ನು ವಿದ್ಯುತ್ ಪ್ರವಾಹ ಅಳತೆ ಮಾಡಲು ಬಳಸುತ್ತಾರೆ. ವೋಲ್ಟ್ ಮೀಟರನ್ನು ವಿದ್ಯುತ್ ವಿಭವಾಂತರ ಅಳತೆ ಮಾಡಲು ಬಳಸುತ್ತಾರೆ. ಅಥವಾ ಪ್ರಶ್ನೆ: ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ. ವಿದ್ಯುತ್ ತಂತುದೀಪದ ಕಾರ್ಯವನ್ನು ವಿವರಿಸಿ. ಜೌಲನ ಉಷ್ಣೋತ್ಪಾದನಾ ನಿಯಮ. ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಕೊಟ್ಟಿರುವ ರೋಧಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ.
ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಒಂದು ಪ್ರಬಲವಾದ ಮತ್ತು ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಲೋಹವಾದ ಟಂಗ್ಸ್ಟನ್ನನ್ನು ಬಲ್ಬ್ನ ತಂತು ತಯಾರಿಕೆಯಲ್ಲಿ ಬಳಸುತ್ತಾರೆ. ತಂತಿಯ ದೀರ್ಘಕಾಲ ಬಾಳಿಕೆಗಾಗಿ ಬಲ್ಬ್ ಒಳಗೆ ನೈಟ್ರೋಜನ್ ಮತ್ತು ಆರ್ಗಾನ್ನಂತಹ ಕಡಿಮೆ ಕ್ರಿಯಾಶೀಲ ಅನಿಲವನ್ನು ತುಂಬಿರುತ್ತಾರೆ. ಬಳಸಿಕೊಂಡ ಗರಿಷ್ಠ ಶಕ್ತಿಯು ಶಾಖದ ರೂಪದಲ್ಲಿ ಕಂಡುಬರುತ್ತದೆ, ಆದರೆ ಅದರ ಸ್ವಲ್ಪ ಭಾಗವು ಬೆಳಕಿನ ರೂಪದಲ್ಲಿ ಹೊರಹೊಮ್ಮುತ್ತದೆ. ಪ್ರಶ್ನೆ ಸಂಖ್ಯೆ 2, ಓಮ್ನ ನಿಯಮವನ್ನು ನಿರೂಪಿಸಿ. ಒಂದು ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ? ವಿದ್ಯುತ್ ಸಾಮರ್ಥ್ಯದ SI ಏಕಮಾನ ತಿಳಿಸಿ. ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. V Iಗೆ ನೇರ ಅನುಪಾತದಲ್ಲಿರುತ್ತದೆ. V IR. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು: ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಾಹಕದ ಪ್ರಾಕೃತಿಕ ಸ್ವಭಾವ, ವಾಹಕದ ತಾಪ. ಪ್ರಶ್ನೆ: ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ. ಫ್ಯೂಸನ್ನು ವಿದ್ಯುತ್ ಮಂಡಲಗಳಲ್ಲಿ ಹೇಗೆ ಜೋಡಿಸಿರುತ್ತಾರೆ? ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ ಮತ್ತು ಅದರಲ್ಲಿ ತುಂಬುವ ಅನಿಲವನ್ನು ಹೆಸರಿಸಿ. ಜೌಲನ ಉಷ್ಣೋತ್ಪಾದನಾ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ವಿಶೇಷ ಸೂಚನೆ: ವಿದ್ಯಾರ್ಥಿಯು ನೇರವಾಗಿ H=I²RT ಸೂತ್ರ ಬರೆದರೆ 1 ಅಂಕ ನೀಡುವುದು. ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ ಟಂಗ್ಸ್ಟನ್. ವಿದ್ಯುತ್ ಬಲ್ಬ್ನಲ್ಲಿ ತುಂಬುವ ಅನಿಲ ನೈಟ್ರೋಜನ್ ಅಥವಾ ಆರ್ಗಾನ್. ಹೀಲಿಯಂ ಅಥವಾ ನಿಯಾನ್ ಅಥವಾ ಕ್ರಿಪ್ಟಾನ್ ಎಂದು ಬರೆದಿದ್ದರೆ ಉತ್ತರವನ್ನು ಪರಿಗಣಿಸುವುದು. ಪ್ರಶ್ನೆ ಸಂಖ್ಯೆ 3, ರೋಧಕಗಳಾದ R1, R2 ಮತ್ತು R3ಗಳ ಬೆಲೆಗಳು ಕ್ರಮವಾಗಿ 10 ಓಮ್, 20 ಓಮ್ ಮತ್ತು 60 ಓಮ್ಗಳಾಗಿದ್ದು, ಅವುಗಳನ್ನು 24 ವೋಲ್ಟ್ ವಿಭವಾಂತರವಿರುವ ಒಂದು ಬ್ಯಾಟರಿಗೆ ಸಮಾಂತರವಾಗಿ ವಿದ್ಯುತ್ ಮಂಡಲದಲ್ಲಿ ಜೋಡಿಸಿದೆ. ಹಾಗಾದರೆ ಕೆಳಗಿನವುಗಳನ್ನು ಲೆಕ್ಕಾಚಾರ ಮಾಡಿ. ಪ್ರಶ್ನೆ 1, ಪ್ರತಿಯೊಂದು ರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ. ಪ್ರಶ್ನೆ 2, ಮಂಡಲದಲ್ಲಿರುವ ಒಟ್ಟು ವಿದ್ಯುತ್ ಪ್ರವಾಹ. ಪ್ರಶ್ನೆ 3, ಮಂಡಲದ ಒಟ್ಟು ರೋಧ. I1 V/R1 24 ವೋಲ್ಟ್ ಓವರ್ 10 ಓಮ್ 2.4 ಆಂಪಿಯರ್. I2 V/R2 24 ವೋಲ್ಟ್ ಓವರ್ 20 ಓಮ್ 1.2 ಆಂಪಿಯರ್. I3 V/R3 24 ವೋಲ್ಟ್ ಓವರ್ 60 ಓಮ್ 0.4 ಆಂಪಿಯರ್. I1 + I2 + I3 2.4 + 1.2 + 0.4 ಆಂಪಿಯರ್ 4 ಆಂಪಿಯರ್. 1/Rp 1/10 + 1/20 + 1/60 1/6. 1/Rp 1/6. Rp 6 ಓಮ್. ಪ್ರಶ್ನೆ ಸಂಖ್ಯೆ 4, 8 ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ 200 ಜೌಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತಿದೆ. ರೋಧಕದ ನಡುವಿನ ವಿಭವಾಂತರ ಕಂಡುಹಿಡಿಯಿರಿ. H 200 ಜೌಲ್, R 8 ಓಮ್, T 1 ಸೆಕೆಂಡ್, V ಎಷ್ಟು? H I² × R × T. I √H/RT. I √200/8 × 1. I 5 ಆಂಪಿಯರ್. ಆಗ ರೋಧಕಗಳ ನಡುವಿನ ವಿಭವಾಂತರ V I × R 5 ಆಂಪಿಯರ್ × 8 ಓಮ್. V 40 ವೋಲ್ಟ್. ಅಥವಾ ಪ್ರಶ್ನೆ: 300 ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 1 ಕಿಲೋವ್ಯಾಟ್ ಹವರ್ಗೆ ರೂ. 7ರಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು? ಪರಿಹಾರ: 30 ದಿನಗಳಿಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ 300 ವ್ಯಾಟ್ × 6 ಗಂಟೆ ಓವರ್ ದಿನ × 30 ದಿನಗಳು 54,000 ವ್ಯಾಟ್ ಹವರ್ 54 ಕಿಲೋವ್ಯಾಟ್ ಹವರ್. 1 ಕಿಲೋವ್ಯಾಟ್ ಹವರ್ಗೆ 7ರಂತೆ 30 ದಿನಗಳಿಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ 54 ಕಿಲೋವ್ಯಾಟ್ ಹವರ್ × ರೂ. 7 378 ರೂಗಳು. 4 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 1, ಪ್ರಶ್ನೆ ಅ. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳೇನು? ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುವುದಿಲ್ಲ. ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧವು ಕಡಿಮೆಯಾಗುತ್ತದೆ. ಆದ್ದರಿಂದ
ವಿದ್ಯುತ್ ಉಪಕರಣಗಳು ಅವುಗಳ ರೋಧಕ್ಕನುಗುಣವಾದ ವಿದ್ಯುತ್ ಪ್ರವಾಹವನ್ನು ಪಡೆಯುತ್ತವೆ. ಪ್ರಶ್ನೆ ಆಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸುತ್ತಾರೆ? ಅವುಗಳ ಕಾರ್ಯವೇನು? ಆಮ್ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸುತ್ತಾರೆ. ವೋಲ್ಟ್ ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಸಮಾಂತರ ಕ್ರಮದಲ್ಲಿ ಜೋಡಿಸುತ್ತಾರೆ. ಆಮ್ಮೀಟರ್ ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುತ್ತದೆ. ವೋಲ್ಟ್ ಮೀಟರ್ ವಿದ್ಯುತ್ ಮಂಡಲದಲ್ಲಿನ ವಾಹಕದ ತುದಿಗಳ ನಡುವಿನ ವಿಭವಾಂತರವನ್ನು ಅಳೆಯುತ್ತದೆ. ಪ್ರಶ್ನೆ ಸಂಖ್ಯೆ 2, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ. ಈ ನಿಯಮವನ್ನು ಅನ್ವಯಿಸಿ ಕಾರ್ಯನಿರ್ವಹಿಸುವ ಯಾವುದಾದರೂ 2 ಸಾಧನಗಳನ್ನು ಹೆಸರಿಸಿ. ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ನಂತಹ ಮಿಶ್ರಲೋಹಗಳನ್ನು ಉಪಯೋಗಿಸುತ್ತಾರೆ. ಏಕೆ? ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಕೊಟ್ಟಿರುವ ರೋಧಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಈ ನಿಯಮವನ್ನು ಆಧರಿಸಿ ಕಾರ್ಯನಿರ್ವಹಿಸುವ ಸಾಧನಗಳು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಒಲೆ, ವಿದ್ಯುತ್ ಹೀಟರ್, ವಿದ್ಯುತ್ ಬಲ್ಬ್, ವಿದ್ಯುತ್ ಫ್ಯೂಸ್. ಮಿಶ್ರಲೋಹಗಳ ರೋಧಶೀಲತೆಯು ಲೋಹಗಳಿಗಿಂತಲೂ ಹೆಚ್ಚಿನದಾಗಿರುತ್ತದೆ. ಮಿಶ್ರಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ. ಮಿಶ್ರಲೋಹಗಳ ದ್ರವಣ ಬಿಂದು ಹೆಚ್ಚು. ಅಥವಾ ಪ್ರಶ್ನೆ, ಓಮನ ನಿಯಮವನ್ನು ನಿರೂಪಿಸಿ. ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಸಂಪರ್ಕಗೊಳಿಸುವುದಿಲ್ಲ. ಏಕೆ? ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನು ಬರೆಯಿರಿ. ಓಮನ ನಿಯಮ: ಹೆಚ್ಚು ಸ್ಥಿರ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಸರಣಿ ಕ್ರಮದ ಜೋಡಣೆಯಲ್ಲಿ ಮಂಡಲದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹವು ಮಂಡಲದ ಎಲ್ಲ ಭಾಗದಲ್ಲಿಯೂ ಸ್ಥಿರವಾಗಿರುತ್ತದೆ. ಆದ ಕಾರಣ ವಿದ್ಯುತ್ ಪ್ರವಾಹದ ಒಂದೇ ಮೌಲ್ಯದಲ್ಲಿ ಎಲ್ಲ ಉಪಕರಣಗಳು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಯಾವುದಾದರೂ ಒಂದು ಘಟಕ ಅಥವಾ ಉಪಕರಣ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು: ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ, ತಾಪ. ಪ್ರಶ್ನೆ ಸಂಖ್ಯೆ 3, ಪ್ರಶ್ನೆ ಎ. 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ 15 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ 5 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದಾಗ 1 ಕಿಲೋವ್ಯಾಟ್ ಹವರ್ಗೆ ರೂ. 4ರಂತೆ ತಗುಲುವ ವೆಚ್ಚವನ್ನು ಲೆಕ್ಕಾಚಾರ ಮಾಡಿ. ಪರಿಹಾರ: 30 ದಿನಗಳಿಗೆ ಬ್ರೆಡ್ ಟೋಸ್ಟರ್ ಬಳಸಿದ ಒಟ್ಟು ಶಕ್ತಿ 350 ವ್ಯಾಟ್ × 15 ಗಂಟೆಗಳು × 30 ದಿನಗಳು = 1,57,500 ವ್ಯಾಟ್ ಹವರ್ = 157.5 ಕಿಲೋವ್ಯಾಟ್ ಹವರ್. 30 ದಿನಗಳಿಗೆ ಇಸ್ತ್ರಿ ಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ 250 ವ್ಯಾಟ್ × 5 ಗಂಟೆಗಳು × 30 ದಿನಗಳು = 37,500 ವ್ಯಾಟ್ ಹವರ್ = 37.5 ಕಿಲೋವ್ಯಾಟ್ ಹವರ್. 1 ಕಿಲೋವ್ಯಾಟ್ ಹವರ್ಗೆ 4 ರೂನಂತೆ 30 ದಿನಗಳಿಗೆ ತಗುಲುವ ವೆಚ್ಚ 157.5 + 37.5 ಕಿಲೋವ್ಯಾಟ್ ಹವರ್ × 4 = 195 × 4 780 ರೂಗಳು. ಪ್ರಶ್ನೆ ಬಿ. R1 ಮತ್ತು R2 ರೋಧಕಗಳನ್ನು ಯಾವ ವಿಧದಲ್ಲಿ ಜೋಡಿಸುವ ಮೂಲಕ ಒಂದು ವಿದ್ಯುತ್ ಮಂಡಲದ ಸಮಾನ ರೋಧ ಕಡಿಮೆಯಾಗುತ್ತದೆ? ಈ ವಿಧದ ಜೋಡಣೆಯಿಂದ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ಮೌಲ್ಯದಲ್ಲಿ ಆಗುವ ಬದಲಾವಣೆ ಏನು? ಉತ್ತರ: ಸಮಾಂತರ ಜೋಡಣೆ. ವಿದ್ಯುತ್ ಪ್ರವಾಹದ ಮೌಲ್ಯ ಹೆಚ್ಚಾಗುತ್ತದೆ. ಈಗ 5 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 1, 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್. ಈ ಹೇಳಿಕೆಯ ಅರ್ಥವನ್ನು ತಿಳಿಸಿ. ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನವನ್ನು ಹೆಸರಿಸಿ. ಒಂದು ವಾಹಕದ ರೋಧ ಎಂದರೇನು? ವಿದ್ಯುತ್ ಸಾಮರ್ಥ್ಯ ಎಂದರೇನು? ಅದನ್ನು ಕಂಡುಹಿಡಿಯಲು ಬಳಸುವ 3 ಸೂತ್ರಗಳನ್ನು ಬರೆಯಿರಿ. ಯಾವುದೇ ಅನುಕ್ರಮವಾದ ವಿದ್ಯುತ್ ವಾಹಕದ 2 ಬಿಂದುಗಳ ನಡುವೆ 1 ಕೂಲಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ್ ಕೆಲಸ ನಡೆದರೆ ಆ 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿರುತ್ತದೆ. ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನ ವೋಲ್ಟ್ ಮೀಟರ್ ಆಗಿದೆ. ವಾಹಕದ ರೋಧ: ಒಂದು ವಾಹಕವು ತನ್ನ ಮೂಲಕ ಹರಿಯುವ ವಿದ್ಯುದಾವೇಶಗಳ ಹರಿಯುವಿಕೆಗೆ ವಿರೋಧಿಸುವ ಲಕ್ಷಣವನ್ನು ಆ ವಾಹಕದ ರೋಧ ಎಂದು ಕರೆಯುವರು. ವಿದ್ಯುತ್ ಸಾಮರ್ಥ್ಯ: ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ತಿಳಿಸುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಎಂದು ಕರೆಯುವರು. ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಲು ಬಳಸುವ 3 ಸೂತ್ರಗಳು: P = VI ಅಥವಾ P = IV, P = I²R, P = V²R. ಪ್ರಶ್ನೆ ಸಂಖ್ಯೆ 2, ಪ್ರಶ್ನೆ ಎ. ವಾಹಕದ ರೋಧ ಎಂದರೇನು? ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ?
ಒಂದು ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಎಲೆಕ್ಟ್ರಾನ್ಗಳ ಪ್ರವಾಹವನ್ನು ವಿರೋಧಿಸುವ ಆ ವಾಹಕದ ಗುಣವನ್ನು ವಾಹಕದ ರೋಧ ಎಂದು ಕರೆಯುವರು. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಾಹಕದ ಪ್ರಾಕೃತಿಕ ಗುಣ ಮತ್ತು ವಾಹಕದ ಉಷ್ಣತೆ. ಪ್ರಶ್ನೆ ಬಿ. ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದು ಪ್ರಯೋಜನಕಾರಿಯಾಗಿದೆ. ಏಕೆ? ವಿವರಿಸಿ. ಸಮಾಂತರ ಮಂಡಲವು ಸಂಪರ್ಕಗೊಂಡ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಸಂದರ್ಭದಲ್ಲಿ ಇದು ಸಹಾಯಕವಾಗಿರುತ್ತದೆ. ಆದರೆ ಸರಣಿಯಲ್ಲಿ ಜೋಡಿಸಿದ ಮಂಡಲದ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.